ಭಾರತದಲ್ಲಿ ಬಹಳಷ್ಟು ಬ್ರ್ಯಾಂಡ್ ನ ಬಿಸ್ಕೆಟ್ ಗಳಿದ್ರೂ ಕೂಡ ಅತ್ಯಂತ ಜನಪ್ರಿಯವಾಗಿರೋದು ಪ್ರತಿಯೊಬ್ಬರ ಬಾಯಲ್ಲಿರೋದು ಪಾರ್ಲೇಜಿ ಬಿಸ್ಕೆಟ್. ಅದೇ ಕಂಪನಿಯ ನೂರಾರು ವಿಭಿನ್ನದ ಬಿಸ್ಕೆಟ್ ಗಳಿದ್ರೂ ಕೂಡ ನಮ್ಮ ಕಣ್ಮುಂದೆ ಪಾರ್ಲೇಜಿ ಅಂದ ತಕ್ಷಣ ಬರೋದು ಆ ಮುಗ್ಧ ಹೆಣ್ಣು ಮಗುವಿನ ಚಿತ್ರ ಇರುವಂತ ಆ 5 ಅಥವಾ 10 ರೂಪಾಯಿನ ಬಿಸ್ಕೆಟ್ ನ ಒಂದು ಪ್ಯಾಕೆಟ್. ಹಾಗಾದ್ರೆ ಯಾಕೆ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಅನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೆ? ಒಂದು ಕಂಪನಿ ಒಂದೇ ಪ್ರಾಡಕ್ಟ್ ಮೇಲೆ ಯಾಕೆ ಅಷ್ಟೊಂದು ಗಮನ ವಹಿಸಿ ಆ ಪ್ರಾಡಕ್ಟ್ ಅನ್ನ ದೇಶದ ಅಥವಾ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸುವಂತೆ ಮಾಡುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ದ ಒನ್ ಥಿಂಗ್ ಅನ್ನುವಂತ ಒಂದು ಪುಸ್ತಕದ ಬಗ್ಗೆ ಕೆಲವೊಂದು ಅಂಶಗಳನ್ನ ಹೇಳಿದ್ದೀನಿ. ಗ್ಯಾರಿ ಕೆಲ್ಲರ್ ಮತ್ತು ಜೆ ಪ್ಯಾಪ್ಸನ್ ಅನ್ನುವಂತಹ ಲೇಖಕರು ಬರೆದಿರುವಂತ ದ ಒನ್ ಥಿಂಗ್ ಅನ್ನುವಂತ ಪುಸ್ತಕದಲ್ಲಿ ಲೇಖಕರು ಫೋಕಸ್ ಮಾಡೋದು ಗೆಲುವಿಗೆ ಬೇಕಾಗೋದು ಒಂದ್ ಅಂಶ ಮಾತ್ರ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಮೊದಲು ಗುರುತಿಸಿಕೊಳ್ಳಬೇಕು ಅಂತ ಅಂದ್ರೆ ಅವನು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಬೇಕಾಗುತ್ತೆ. ಆ ಪುಸ್ತಕವನ್ನ ಲೇಖಕರು ಸುಮಾರು 3-4 ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ನಾನು ನಿಮ್ಗೆ ಇವತ್ತು ಹೇಳಿಕ್ ಹೋಗ್ತಾ ಇರುವಂತದ್ದು ಅದರ ಪೀಠಿಕೆಯಲ್ಲಿರುವಂತ ಅಂಶಗಳನ್ನ. ಪುಸ್ತಕಕ್ಕಿಂತ ಮೊದಲು, ಪುಸ್ತಕದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನ ನಿಮ್ ಮುಂದೆ ನಾನು ಚರ್ಚಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಸಚಿನ್ ತೆಂಡೂಲ್ಕರ್ನ ನೆನಪಿಸ್ಕೊಳ್ಬಹುದು, ಮಹೇಂದ್ರ ಸಿಂಗ್ ಧೋನಿ ಇರಬಹುದು, ವಿರಾಟ್ ಕೊಹ್ಲಿ ಇರಬಹುದು. ಇವ್ರ ಅಂದ ತಕ್ಷಣ ನಮ್ ಕಣ್ಣಿಗೆ ಏನ್ ಬರುತ್ತೆ, ಏನ್ ನೆನಪು ಬರುತ್ತೆ ಹೇಳಿ? ಕ್ರಿಕೆಟ್ ಒಂದೇ ಅಲ್ವಾ? ಹಾಗೇನೆ ಒಬ್ಬ ಮೆಸ್ಸಿ, ಒಬ್ಬ ರೊನಾಲ್ಡೋ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಬರುತ್ತೆ? ಫುಟ್ಬಾಲ್. ಅದೇ ತರ ನಮ್ಮ ಕನ್ನಡ ಸಿನಿಮಾ ರಂಗದ ಖ್ಯಾತ ನಟರನ್ನ ನೆನಪಿಸಿಕೊಂಡ್ರು ಕೂಡ ನಮ್ ಕಣ್ಣಿಗೆ ಏನ್ ನೆನಪು ಬರುತ್ತೆ? ಆ ಚಿತ್ರಗಳು. ಬಿಲ್ ಗೇಟ್ಸ್ ಅಂದ ತಕ್ಷಣ ನಮ್ಗೆ ಏನ್ ನೆನಪು ಬರುತ್ತೆ? ಮೈಕ್ರೋಸಾಫ್ಟ್ ಕಂಪನಿ. ಎಲಾನ್ ಮಸ್ಕ್ ಅಂದ ತಕ್ಷಣ ನಮ್ಗೆ ಏನ್ ನೆನಪು ಬರುತ್ತೆ? ಎಲಾನ್ ಮಸ್ಕ್ ಅವರ ಕಂಪನಿಗಳು, ಅದರಲ್ಲಿ ಮುಖ್ಯವಾಗಿ ಸ್ಪೇಸ್ ಎಕ್ಸ್. ಯಾಕೆ? ಇದರ ಅರ್ಥ ಇಷ್ಟೇ, ಗ್ರೇಟೆಸ್ಟ್ ಪರ್ಸನಾಲಿಟಿಗಳು ಯಾವುದೋ ಒಂದು ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತುಂಬಾ 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 ಶ್ರಮ ಪಟ್ಟಿರ್ತಾರೆ. ನಮಗೇನ್ ಅನ್ಸುತ್ತೆ, ಸಚಿನ್ ತೆಂಡೂಲ್ಕರ್ ಇರಬಹುದು, ಮಹೇಂದ್ರ ಸಿಂಗ್ ಧೋನಿ ಇರಬಹುದು, ವಿರಾಟ್ ಕೊಹ್ಲಿ ಇರಬಹುದು, ಕೇವಲ ಕ್ರಿಕೆಟ್ ಅನ್ನೇ ಆಡಿದ್ರು ಅನ್ಸುತ್ತೆ. ನೋ, ಅವರು ತಮ್ಮ ಸಂಪೂರ್ಣ ಗಮನವನ್ನ ಕ್ರಿಕೆಟ್ ಮೇಲೆ ಫೋಕಸ್ ಮಾಡ್ಕೊಂಡು ಬಂದ್ರು ಬೆಳೆದ ನಂತರ ತಮ್ಮ ಸಾಮ್ರಾಜ್ಯವನ್ನ ಬಹಳಷ್ಟು ವಿಭಾಗಗಳಲ್ಲಿ ವಿಂಗಡಿಸಿಕೊಂಡ್ರು. ಇವತ್ತು ವಿರಾಟ್ ಕೊಹ್ಲಿ ಅವರ ಹೋಟೆಲ್ಗಳು ಬೆಂಗಳೂರಲ್ಲಿ ಕೂಡ ಇರೋದನ್ನ ನೀವು ನೋಡಿರ್ತೀರಿ. ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಹಲವಾರು ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಭಾಗವಹಿಸ್ತಿರ್ತಾರೆ. ಇನ್ನು ರೊನಾಲ್ಡೋ ಅವರು ತಮ್ಮದೇ ಆದಂತಹ ಪ್ರಾಡಕ್ಟ್ ಗಳನ್ನೇ ಆರಂಭ ಮಾಡಿದ್ದಾರೆ. ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಮೊದಲು ಅವರು ಒಂದು ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ಈ ಪುಸ್ತಕದಲ್ಲಿ ಲೇಖಕರು ಹೇಳ್ತಾರೆ, ಜೋಶ್ ಬಿಲ್ಲಿಂಗ್ಸ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮಾತನ್ನ ಇಲ್ಲಿ ಅವ್ರು ಕೋಟ್ ಮಾಡ್ತಾರೆ. ಏನಂತ ಅಂದ್ರೆ, ಬಿ ಲೈಕ್ ಅ ಪೋಸ್ಟೇಜ್ ಸ್ಟಾಂಪ್, ಸ್ಟಿಕ್ ಟು ಒನ್ ಥಿಂಗ್ ಅಂಟಿಲ್ ಯು ಗೆಟ್ ದೇರ್. ಅಂದ್ರೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಥವಾ ಅವನ ಗುರಿಗೆ ಅವನು ಹೇಗೆ ಅಂಟಿಕೊಂಡಿರಬೇಕು ಅಂತ ಅಂದ್ರೆ, ಒಂದು ಪಾರ್ಸಲ್ಗೆ ಅಥವಾ ಒಂದು ಪೋಸ್ಟ್ಗೆ ಸ್ಟಿಕ್ಕರ್ ಅಂಟಿಸ್ತಾರಲ್ವಾ, ಆ ಸ್ಟಿಕ್ಕರ್ ಒಂದು ಊರಿನಿಂದ ಅದು ಎಲ್ಲಿ ತಲುಪಬೇಕಾಗಿತ್ತಲ್ಲ ಆ ಗಮ್ಯ ಸ್ಥಾನಕ್ಕೆ ತಲುಪುವವರೆಗೂ ಕೂಡ ಆ ಪಾರ್ಸಲ್ಗೆ ಅಂಟಿಕೊಂಡೇ ಇರುತ್ತೆ. ಅದು ಎಂತಹ ಮಳೆ ಬರ್ಲಿ, ಎಂತಹ ಬಿಸಿಲಿರ್ಲಿ, ಯಾವುದೇ ಕಷ್ಟ ಬರ್ಲಿ, ಯಾವುದೇ ನಷ್ಟ ಆಗ್ಲಿ, ಅದಕ್ಕೆ ಅಂಟಿಕೊಂಡೇ ಹೇಗಿರುತ್ತೆ, ಕೊನೆಗೆ ಹೋಗಿ ತನ್ನ ಗುರಿಯನ್ನ ತಲುಪುತ್ತೆ. ಹಾಗೇನೆ ನಿಮ್ಮ ಒಂದು ಕನಸಂತ ಬಂದ್ರೆ, ನಿಮ್ಮ ಒಂದು ಆ ಹಠ, ನಿಮ್ಮ ಒಂದು ಛಲ ಆ ರೀತಿಯಲ್ಲಿ ಇರಬೇಕು. ಅಂದಾಗ ನೀವು ನಿಮ್ಮ ಗುರಿಯನ್ನು ಹೋಗಿ ತಲುಪ್ತೀರಿ ಅಂತ ಹೇಳ್ತಾರೆ. ಸೊ ನೀವು ನೋಡ್ಬೋದು, ಎಲಾನ್ ಮಸ್ಕ್ ಆಗಿರ್ಬೋದು, ಅವ್ರದ್ದು ಒಂದೇ ಗುರಿ ಏನು? ಸೈನ್ಸ್ ಫೀಲ್ಡ್ ನಲ್ಲಿ ತುಂಬಾ ಶ್ರಮ ಪಡೋದು, ತುಂಬಾ ಕೆಲಸ ಮಾಡೋದು. ಮಹಾತ್ಮ ಗಾಂಧೀಜಿ ಅವ್ರ ಉದ್ದೇಶ ಒಂದೇ ಇತ್ತು, ಏನು? ಭಾರತಕ್ಕೆ ಸ್ವತಂತ್ರ ಕೊಡೋದು, ಅದ್ರ ಜೊತೆಯಲ್ಲಿ ಅಸ್ಪೃಶ್ಯತೆಯನ್ನು ದೇಶದಿಂದ ನಿವಾರಣೆ ಮಾಡೋದು. ಮಾರ್ಕ್ ಜುಕರ್ಬರ್ಗ್ ಅನ್ನುವಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ನೋಡ್ತೀವಿ. ಆ ವ್ಯಕ್ತಿ ಬೆಳೆದಿದ್ದು ಯಾವ್ದ್ರಿಂದ ಹೇಳಿ? ಜಸ್ಟ್ ಫೇಸ್ಬುಕ್ ಅನ್ನುವಂತ ಒಂದು ಆಪ್ ನಿಂದ. ಜಗತ್ತಿನ ಟಾಪ್ 10 ಶ್ರೀಮಂತರಲ್ಲಿ ಮಾರ್ಕ್ ಜುಕರ್ಬರ್ಗ್ ಇವತ್ತು ನಿಂತಿದ್ದಾರೆ ಅಂತ ಅಂದ್ರೆ ಆ ಒನ್ ಥಿಂಗ್ ಏನದರಿಂದ ಇದ್ದದ್ದು? ಫೇಸ್ಬುಕ್. ಹಾಗೆ ಇವತ್ತು ಪಾರ್ಲೇಜಿ ಕೂಡ. ಇದನ್ನ ಒನ್ ಥಿಂಗ್ ಪುಸ್ತಕದ ಪೀಠಿಕೆಯಲ್ಲಿ ಲೇಖಕರು ಹೇಳ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಡಾಮಿನೋ ಎಫೆಕ್ಟ್ ಅನ್ನುವಂತ ಒಂದು ಅಧ್ಯಾಯದಲ್ಲಿ ಲೇಖಕರು ಹೇಳ್ತಿರ್ತಾರೆ, ಲಾಟ್ ಆಫ್ ನಾಲೆಜ್ ಲರ್ನ್ಡ್ ಓವರ್ ಟೈಮ್ ಸಕ್ಸಸ್ ಬಿಲ್ಡ್ಸ್ ಸೀಕ್ವೆನ್ಶಿಯಲ್. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ದೊಡ್ಡ ಜ್ಞಾನಿಯನ್ನಾಗಿ ನೋಡಬಹುದು. ಇವತ್ತು ಓಶೋ ಇದ್ದಾರೆ, ಕರ್ನಾಟಕದಲ್ಲಿ ಮಹಾನ್ ಸ್ವಾಮೀಜಿಗಳು ಕೂಡ ಆಗಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಒಂದೇ ದಿನದಲ್ಲಿ ಆಗಿದ್ದ? ನೋ. ವಿರಾಟ್ ಕೊಹ್ಲಿ ಇವತ್ತು ಒಂದೇ ದಿನದಲ್ಲಿ ಆಗಿದ್ದ? ನೋ. ಟೈಮ್ ಬೇಕಾಗಿತ್ತು, ಶ್ರಮ ಪಟ್ರು. ಅದು ಹಂತವಾಗಿ ಆಗುತ್ತೆ. ಯಾವುದೇ ಒಂದು ಯಶಸ್ಸು ಅನ್ನೋದು ಬೇಗ ಸಿಕ್ಬಿಡೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಆದ್ರೆ ಗೆಲುವು ಹೇಗಿರುತ್ತೆ ಅಂತ ಅಂದ್ರೆ ಆರಂಭದಲ್ಲಿ ನಮ್ಮ ಕಣ್ಣಿಗೆ ನಮ್ಮಿಂದ ಏನೂ ಆಗ್ತಾನೆ ಇಲ್ಲೋ ತರ ಅನ್ಸುತ್ತೆ. ಆದ್ರೆ ಆ ಶ್ರಮ ಹಂತವಾಗಿ ಮಾಡ್ತಾ ಹೋದಾಗ ಒಂದು ದಿನದಲ್ಲಿ ಒಂದು ಹಂತಕ್ಕೆ ನಾವು ಹೋಗಿ ನಿಂತಾಗ ಯಾವ ತರ ಅನ್ಸುತ್ತೆ ಅಂತ ಅಂದ್ರೆ, ವಿ ಕ್ಯಾನ್ ಡೂ ಎನಿಥಿಂಗ್. ಇವತ್ತು ನೀವು ನರೇಂದ್ರ ಮೋದಿ ಅಂದ ತಕ್ಷಣ ನಿಮ್ಗೆ ಏನ್ ನೆನಪು ಬರುತ್ತೆ? ಪ್ರಧಾನಮಂತ್ರಿ ನೆನಪು ಬರ್ತಾರೆ, ರಾಜಕಾರಣ ಅಲ್ವಾ? ಇವತ್ತು ಯಾವ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ ಅವರು? ಇಡೀ ಬಿಜೆಪಿ ಪಕ್ಷವನ್ನೇ ಅವರು ಗೆಲ್ಲಿಸುವಂತ
ಶಕ್ತಿಯನ್ನು ಹೊಂದಿದ್ದಾರೆ. ಆ ಶಕ್ತಿ ಅವರಲ್ಲಿ ಬರ್ಲಿಕ್ಕೆ ಕಾರಣ ಏನಾಯ್ತು? ಒಂದೇ ದಿನದಲ್ಲಿ ಆಯ್ತಾ? ನರೇಂದ್ರ ಮೋದಿ ಅವರು ರಾಜಕಾರಣಕ್ಕೆ ಬಂದು ಮಾರನೇ ದಿನ ಆ ಸಾಧನೆಯನ್ನ ಮಾಡಿದ್ರೆ ಅವರು? ಇಲ್ಲ. ಕಾಲ ಬಲಿಬೇಕು. ಕಾಲ ಬಲಿಯೋದ್ರ ಜೊತೆಗೆ ವ್ಯಕ್ತಿಗಳು ಶ್ರಮ ಹಾಕ್ತಾ ಹೋಗ್ಬೇಕಾಗತ್ತೆ. ಡಾಮಿನೋ ಎಫೆಕ್ಟ್ ಅಂತ ಅಂದ್ರೆ ಏನು? ಒಂದು ಸಣ್ಣದಾದಂತ ಒಂದು ಕಲ್ಲುಗಳನ್ನ ಜೋಡಿಸಿಡ್ರಿ, ಅಂದ್ರೆ ಒಂದಕ್ಕಿಂತ ಒಂದು ದೊಡ್ಡದಾಗ್ತಾ ಹೋದ್ರೆ ಒಂದು ಚಿಕ್ಕ ಕಲ್ಲನ್ನು ನೀವು ಉಳಿಸಿದ ತಕ್ಷಣ ಅದು ಹಂತ ಹಂತವಾಗಿ ದೊಡ್ಡದನ್ನ ಉಳಿಸ್ತಾ ಅತಿ ದೊಡ್ಡ ಕಲ್ಲನ್ನು ಉರುಳಿಸಿ ಬಿಡುತ್ತೆ. ನಮ್ ಬದುಕು ಕೂಡ ಹಾಗೆ ಇರುತ್ತೆ. ಅದ್ರ ಜೊತೆನೆ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅವರು, ಒಂದು ಸಂಸ್ಥೆ ಅಥವಾ ಒಂದು ಪ್ರಾಡಕ್ಟ್ ಅಥವಾ ಒಬ್ಬ ವ್ಯಕ್ತಿ ಅವನನ್ನ ಆತ ಗುರುತಿಸ್ಕೊಳ್ಬೇಕು ಅಂತ ಅಂದ್ರೆ ಮೊದಲು ಒಂದು ಪ್ರಾಡಕ್ಟ್ ನಿಂದ ಆತ ಗುರುತಿಸ್ಕೊಳ್ಬೇಕು ಅಥವಾ ಒಂದು ಸರ್ವಿಸ್ ನಿಂದ ಆತ ಗುರುತಿಸ್ಕೊಳ್ಬೇಕು. KFC ಅಂದ ತಕ್ಷಣ ನಿಮ್ಗೆ ಏನ್ ನೆನಪು ಬರುತ್ತೆ ಹೇಳ್ರಿ? ಚಿಕನ್ ನೆನಪು ಬರುತ್ತೆ. ಇಂಟೆಲ್ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ಇಂಟೆಲ್ ನವ್ರದ್ದು ಮೈಕ್ರೋ ಪ್ರೊಸೆಸರ್ ಚಿಪ್ ಗಳಿರುತ್ತೆ. ಸ್ಟಾರ್ ಬಕ್ಸ್ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ನಮಗೆ ಕಾಫಿ ಶಾಪ್ ಗಳು ನೆನಪು ಬರುತ್ತೆ, ಹೌದಲ್ವಾ? ಈಗ ಪಾಂಚಜನ್ಯ IAS ಅಂತ ಅಂದ್ರೆ ಏನು? ನಾವು ಕೂಡ ಅದೇ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದೀವಿ. ಸಿಕ್ ಕೋಚಿಂಗ್ ಎಲ್ಲ ಕೊಡ್ತಾ ಇಲ್ಲ ನಾವು. ವಿ ಆರ್ ಫೋಕಸ್ಡ್ ಓನ್ಲಿ ಆನ್ IAS ಕೋಚಿಂಗ್. ಯಾಕಂದ್ರೆ ಮೊದಲು ಒಂದ್ರಲ್ಲಿ ನಾವು ಯಶಸ್ಸನ್ನ ಪಡಿಬೇಕು. ಯಶಸ್ಸು ಪಡೆದ ನಂತರ ನಮ್ಮನ್ನ ನಾವು ವಿಸ್ತರಿಸಿಕೊಳ್ಬಹುದು. ಫಿಸಿಕ್ಸ್ ವಾಲಾ ಅನ್ನುವಂತ ಒಂದು ಸಂಸ್ಥೆ ಇದೆ ಇವತ್ತು. ಫಿಸಿಕ್ಸ್ ವಾಲಾ ಮೊದಲು ಆರಂಭ ಮಾಡಿದ್ದೇನು? ಫಿಸಿಕ್ಸ್ ಅನ್ನ ಮಾತ್ರ ಟೀಚ್ ಮಾಡ್ತಾ ಇದ್ರು ಅವರು, ಹೌದಲ್ವಾ? ಸೊ ಹಾಗಾಗಿ ನಿಮ್ಮಲ್ಲಿರುವಂತಹ ಒನ್ ಥಿಂಗ್ ಏನೇನೋದನ್ನ ನೀವು ಪತ್ತೆ ಮಾಡ್ಕೊಳ್ಬೇಕು. ಅಥವಾ ಈಗ ಸದ್ಯಕ್ಕೆ ನಿಮ್ಮ ಒನ್ ಥಿಂಗ್ ಏನು? ನೀವೇನು IAS ಆಗ್ಬೇಕು ಅನ್ಕೊಂಡಿದ್ದೀರಾ? ಅಥವಾ ನೀವೊಬ್ಬ ಬಿಸಿನೆಸ್ ಮನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಅಥವಾ ನೀವೊಬ್ಬ ಲೇಖಕರಾಗ್ಬೇಕು ಅನ್ಕೊಂಡಿದ್ದೀರಾ? ಅಥವಾ ನೀವೊಬ್ಬ ಹಲವಾರು ಕ್ಷೇತ್ರಗಳಲ್ಲಿದೆ ಅವಕಾಶಗಳು. ನೀವು ಪತ್ತೆ ಮಾಡ್ಕೊಳ್ಬೇಕು ಅದನ್ನ. ಫೈಂಡ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪತ್ತೆ ಮಾಡ್ಕೊಳ್ರಿ. ಸೊ ನಿಮ್ಮನ್ನ ನೀವು ಪತ್ತೆ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಗುರು ಅಂತ ಬೇಕಾಗತ್ತೆ. ಇವತ್ತು ನಿಮ್ ಟೆಕ್ನಾಲಜಿ ನಿಮಗೆ ಗುರು ಆಗ್ಬಹುದು, ಅಥವಾ ಯಾವುದೋ ನಿಮ್ಮ ಆಪ್ತ ವ್ಯಕ್ತಿ ನಿಮಗೆ ಗುರು ಆಗ್ಬಹುದು, ಅಥವಾ ನಿಮ್ ಪಾಠ ಹೇಳುವಂತ ಶಿಕ್ಷಕರು ಕೂಡ ನಿಮ್ಗೆ ಗುರು ಆಗಬಹುದು. ಇದೇ ಪುಸ್ತಕದ ಲೇಖಕರು ಹೇಳ್ತಾರೆ, ನೋ ಒನ್ ಈಸ್ ಸೆಲ್ಫ್ ಮೇಡ್. ನಮಗನ್ಸುತ್ತೆ ಕೆಲವೊಬ್ರು ಸೆಲ್ಫ್ ಮೇಡ್ ಆದ್ರು ಅಂತ. ಸುಳ್ಳದೆಲ್ಲ. ಸೆಲ್ಫ್ ಮೇಡ್ ಆಗೋಕ್ ಸಾಧ್ಯನೇ ಇಲ್ಲ ಒಬ್ಬ ವ್ಯಕ್ತಿ. ಅವನಿಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ. ನೋ ಒನ್ ಸಕ್ಸೀಡ್ಸ್ ಅಲೋನ್. ಒಬ್ಬನೇ ಏಕಾಂಗಿಯಾಗಿ ಗೆಲುವನ್ನ ಸಾಧಿಸೋಕ್ ಆಗಲ್ಲ. ಅವನಿಗೆ ಕೆಲವರ ಸಹಾಯ, ಕೆಲವರ ಟಿಪ್ಸ್ ಬೇಕೇ ಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ಇರದೇ ಇದ್ರೂ ಕೂಡ ನಡೆಯುತ್ತೆ, ಆದ್ರೆ ಕೆಲವೊಂದು ಬದುಕಿನ ಪಾಠಗಳಾದ್ರೂ ಆತನಿಗೆ ಬೇಕಾಗುತ್ತೆ. ಹಾಗಾಗಿ ನೀವು ಯಾವುದರಲ್ಲಿ ನಿಮ್ಮಲ್ಲಿ ಯಾವ ಒಂದು ಸ್ಕಿಲ್ ಅನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರನ್ನ ಬರ್ದಿಟ್ಕೊಂಡು ನಿರಂತರವಾಗಿ ಶ್ರಮ ಹಾಕ್ತಾ ಹೋಗಿ. ಬಿಲ್ ಗೇಟ್ಸ್ ಅವರಿಗೆ ಒಂದೇ ಹುಚ್ಚಿತ್ತು, ಏನೂ ಇಲ್ಲ, ಕಂಪ್ಯೂಟರ್ಗಳ ಹುಚ್ಚು. ಆ ಹುಚ್ಚು ಯಾವ ಲೆವೆಲ್ಗೆ ಅವ್ರನ್ನ ತಗೊಂಡು ಹೋಯ್ತು ಅಂತ ಅಂದ್ರೆ ಮೈಕ್ರೋಸಾಫ್ಟ್ ನ ಡೆವಲಪ್ ಮಾಡ್ತಾರೆ, ಜಗತ್ತಿನ ಶ್ರೇಷ್ಠ ಶ್ರೀಮಂತರಾಗ್ತಾರೆ, ಜಗತ್ತಿನ ಶ್ರೇಷ್ಠ ಒಂದು ಸಂಸ್ಥೆಯ ಮಾಲೀಕರಾಗ್ತಾರೆ. ಅವರು ನಾನು ದೊಡ್ಡ ಶ್ರೀಮಂತ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ಮಾರ್ಕ್ ಜುಕರ್ಬರ್ಗ್ ಕೂಡ ನಾನು ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಇದ್ದದ್ದು ಹುಚ್ಚದು, ಸ್ಕಿಲ್. ಆ ಸ್ಕಿಲ್ ನಲ್ಲಿ ಅವರು ಪ್ರಯತ್ನ ಪಡ್ತಾ ಹೋದ್ರು ಅಷ್ಟೇ. ಅಮೆಜಾನ್ ನ ಸಂಸ್ಥಾಪಕ ಜೆಫ್ ಬೆಜೋಸ್ಗೆ ನಾನು ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗ್ಬೇಕಂತ ಕನಸಿರ್ಲಿಲ್ಲ. ಆತನಿಗೆ ಏನಿತ್ತು ಕನಸು ಅಂತ ಅಂದ್ರೆ ಇವತ್ತು ಆಫ್ಲೈನ್ ನಲ್ಲಿ ಸಿಗ್ತಾ ಇರುವಂತ ಪ್ರಾಡಕ್ಟ್ ಗಳು ಆನ್ಲೈನ್ ನಲ್ಲಿ ಸಿಗಬೇಕು, ಮನೆಗೆ ನಾವು ಡೆಲಿವರಿ ಮಾಡ್ಬೇಕು. ಅಂದ್ರೆ ನಿಮ್ಮ ಗುರಿ ಏನಾಗಿರ್ಬೇಕು ಅಂತ ಅಂದ್ರೆ ನಿಮ್ಮಲ್ಲಿರುವಂತ ಕೌಶಲ್ಯವನ್ನ ಜನರಿಗೆ ನೀವು ಹೇಗೆ ತಲುಪಿಸ್ತೀರಿ ಅನ್ನೋದ್ರ ಮೇಲೆ ನೀವು ಫೋಕಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಆ ಒನ್ ಥಿಂಗ್ ಏನು ಅನ್ನೋದನ್ನ ನೀವು ಪತ್ತೆ ಮಾಡ್ಕೊಳ್ರಿ. ಪುಸ್ತಕದ ಇನ್ನೂ 3-4 ವಿಭಾಗಗಳಿದೆ, ನಾನು ಹಂತ ಹಂತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಮಲ್ಲಿರುವಂತ ಒನ್ ಥಿಂಗ್ ಏನೇನದನ್ನ ನೀವು ಪತ್ತೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಥಿಂಕ್ ಯುವರ್ ಸೆಲ್ಫ್. ಬರೀರಿ, ಪ್ರತಿದಿನ ಡೈರಿ ಬರೀರಿ, ಓದ್ರಿ, ಥಿಂಕ್ ಮಾಡ್ರಿ. ನಿಮ್ಮಲ್ಲಿರುವಂತ ಒನ್ ಥಿಂಗ್ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದ್ರೆ ನೀವು ಓದ್ಬೇಕು, ನೋಡ್ಬೇಕು, ಪ್ರವಾಸ ಮಾಡ್ಬೇಕು, ಬರೀಬೇಕು. ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ಹಾಗೇನೆ ಈ ವಿಡಿಯೋ, ಈ ಒಂದು ಪುಸ್ತಕ ಸಮರಿಯ ಮುಂದಿನ ವಿಭಾಗ ಬೇಕು ಅಂತ ಅಂದ್ರೆ ದ ಒನ್ ಥಿಂಗ್ TOT ಅನ್ನುವಂತ ಒಂದು ಕಮೆಂಟ್ ಅನ್ನ ನೀವು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಒಳ್ಳೇದಾಗ್ಲಿ. ನೀವೆಲ್ಲರೂ ಕೂಡ ಒನ್ ಥಿಂಗ್ ಅನ್ನ ಪತ್ತೆ ಮಾಡ್ಕೊಳ್ಬೇಕು. ನಮ್ಮ ಕರ್ನಾಟಕದ ಜನ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಯಾಕಂದ್ರೆ ನೆನ್ಪಿಟ್ಕೊಳ್ಳಿ, ನಾವು ಕನ್ನಡಿಗರು ತುಂಬಾ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ನಮಗೆ ಪತ್ತೆ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗ್ತಾ ಇದೆ. ಒಂದು ಸಾರಿ ನಿಮಗೆ ಗೊತ್ತಾಯ್ತು ಅನ್ಕೊಳ್ಳಿ, ನಿಮ್ಮನ್ನ ತಡೆಯೋರು ಯಾರು ಇಲ್ಲ. ಆಲ್ ದಿ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಟೈಮ್. ನಮಸ್ಕಾರ.